ಏ ಸುಮ್ಮನೆ ಇರೋ. ಹೆಲೋ, ಹೆಲೋ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಸೊ ಎಷ್ಟೊಂದು ದಿನ ಆದಮೇಲೆ ನಾವು ಇವತ್ತು ಮಾಡ್ತಾ ಇರೋದು ಕುಕಿಂಗ್ ವ್ಲಾಗ್. ಕುಕಿಂಗ್ ವ್ಲಾಗ್. ಎಸ್. ಆಬ್ವಿಯಸ್ಲಿ ಇಟ್ಸ್ ಅ ನಾನ್ ವೆಜ್ ವ್ಲಾಗ್. ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅನ್ನೋ ಡಿಶ್ನಲ್ಲಿ ಇದು ಒಂದು. ಅದ್ಯಾವುದು ಮೊಟ್ಟೆ ಅಂದ್ರೆ ಕೋಳಿ ಸಾರು. ಎಸ್, ಮೊಟ್ಟೆ ಕೋಳಿ ಸಾರು ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಸೊ ಅದನ್ನ ಒಂದು ಪುಟ್ಟ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಆಕ್ಚುಲಿ ಇದ್ದೀವಿ. ಎಷ್ಟೊಂದು ತಿಂಗಳುಗಳ ಒಂದ್ ವ್ಲಾಗ್ ಅಲ್ಲಿ ಕೂಡ ಹೇಳಿದ್ವಿ ಚೆನ್ನಾಗಿ ಮಾಡ್ತಾರೆ ಅಂತ. ಪಾಪ ಎಷ್ಟೊಂದ್ ಜನ ರಿಪ್ಲೈ ಕೂಡ ಮಾಡಿದ್ರು ಮಾಡ್ಸಿ ಅಂತ. ಬಟ್ ಅದಾದ್ಮೇಲೆ ಬ್ಯುಸಿ ಆಗೋಗಿದ್ವಿ. ಅಂದ್ರೆ ಮಾಡ್ತಾ ಇದ್ರು ಅಡ್ಗೆ, ಅಂದ್ರೆ ಇದನ್ನ ಮಾಡ್ತಾ ಇದ್ರು, ಬಟ್ ಶೂಟ್ ಮಾಡಿಲ್ಲ ಅಷ್ಟೆ. ಸೊ ಇವತ್ತು ಮಾಡೋಣ ಅಂತ ಫೈನಲಿ ಮಾಡ್ತಾ ಇದ್ದೀವಿ. ಸೊ ಹೇಗಾಗುತ್ತೆ, ಹೇಗಿರುತ್ತೆ, ಹೇಗೆ ಮಾಡೋದು ಅಂತ ಈ ವ್ಲಾಗಲ್ಲಿ ತೋರಿಸ್ತೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟೈಮ್ ಆಲ್ರೆಡಿ 10:10. ಚಿಕನ್ನು ಅಂತ ಲೇಟ್ ಆಗಿದೆ ತಂದು ಎಲ್ಲ ಮಾಡೋಕ್ಕೆ. ಇಲ್ಲಾಂದ್ರೆ ಇಷ್ಟೊತ್ತಲ್ಲಿ ಟಿಫನ್ ಆಗೋಗಿರ್ತಾ ಇತ್ತು ನಮ್ಮದು. ಸೊ ಇವತ್ತು ಸ್ವಲ್ಪ ಲೇಟ್. ಸೊ ಸ್ಟಾರ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಬನ್ನಿ. ಬಾಯ್ ಬಾಯ್ ನೋಡ. ಸೊ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ ಸಾರಿಗೆ. ಸ್ಪೂನಲ್ಲಿ ಅಲ್ಲಾಡಿಸ್ತಾ ಇದ್ದೀರಾ ನೀವು? ಚೌಟ ಇಟ್ಕೊಂತಿಲ್ಲ ಅಲ್ಲ, ಕೈ ಸುಟ್ಟೋಗುತ್ತೆ. ಓಕೆ, ಎಷ್ಟು? ಸಿಕ್ಸ್ ಆನಿಯನ್ಸ್ ಕಟ್ ಮಾಡಿರೋದು. ಚಿಕ್ಕದಾದ್ರೆ 6, ದಪ್ಪದಾದ್ರೆ 4. ಓಕೆ, ಸೊ ಇವಾಗ ಏನು ಮಾಡ್ತಾ ಇರೋದು ಅಂತ ಅಂದ್ರೆ ನಾವು ಮೊಟ್ಟೆ ಕೋಳಿ ಸಾರು. ಇದು ಚಿಕನ್, ಇಲ್ಲಿದೆ ಮೊಟ್ಟೆ ಸಪ್ರೇಟ್ ಆಗಿ. ಸೊ ಇವಾಗ ಇದ್ರದ್ದು ಸಾರು ಮಾಡ್ತಾ ಇರೋದು. ಸೊ ಇದು ಫ್ರೈ ಆಗಲಿ. ಸೊ ಇವಾಗ ಫ್ರೈ ಆಗಿದ್ದು ಈರುಳ್ಳಿ ಜಾರ್ಗೆ ಹಾಕೊಂಡಿದ್ದೀವಿ. ಇವಾಗ ಮತ್ತೆ ಎಣ್ಣೆ ಹಾಕೊಂಡಿದ್ದೀವಿ. ಇವಾಗ ಚಿಕನ್ ಫ್ರೈ ಮಾಡೋದು. ಈರುಳ್ಳಿ ಒಂದು ಇಲ್ಲ ಅಲ್ಲ, ಒಂದು. ಓಕೆ, ಒಂದು ಈರುಳ್ಳಿ ಒಗ್ಗರಣೆಗೆ. ಅಲ್ಲ, ಅರಿಶಿನ ಪುಡಿ, ಅರಿಶಿಣ ಪುಡಿ, ಆಮೇಲೆ ಚಿಕನ್, ತೊಳೆದಿಟ್ಟುಕೊಂಡಿರುವಂತಹ ಚಿಕನ್. ಇದು 1 kg 300 ಗ್ರಾಮ್ ಏನೋ ಬಂದಿದೆ ಅಂತೆ. ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಎಲ್ಲ ಆದ್ಮೇಲೆ 1 kg 300 ಗ್ರಾಮ್. ಸೊ ನೀವು ಏನಾದ್ರು ಮೊಟ್ಟೆ ಕೋಳಿ ಸಾರೆಲ್ಲ ಮಾಡಿದ್ರೆ ಹೇಳಿ. ನಮ್ಮ ಅತ್ತೆ ಅವರು ಸಖತ್ತಾಗಿ ಮಾಡ್ತಾರೆ ಮೊಟ್ಟೆ ಕೋಳಿ ಸಾರು. ಟೇಸ್ಟ್ ಸಖತ್ತಾಗಿರುತ್ತೆ. ಅಮ್ಮ ಮನೇಲೆಲ್ಲ ಇದನ್ನೆಲ್ಲ ಮೊಟ್ಟೆ ಕೋಳಿ ಸಾರೆಲ್ಲ ಮಾಡಿಲ್ಲ, ನಾರ್ಮಲ್ ಕೋಳಿ ಸಾರು ಮಾಡೋರು. ಇವರು ಇಲ್ಲಿ ಇದು ಜಾಸ್ತಿ ಮಾಡ್ತಾರೆ. ಸೊ ನಿಮ್ಮ ಮನೆಯಲ್ಲೂ ಮಾಡಿದ್ರೆ ಹೀಗೆ ಮಾಡ್ತೀರಾ ಏನು ಅಂತ ಹೇಳಿ. ಆ ಕಡೆ ಹೋಗ್ಬಿಡ ಕಾಣಿಸಲ್ಲ. ನೀನ್ ಮಾತಾಡಿದ್ರೆ ಏನು ಕೇಳಿಸಲ್ಲ, ಮೈಕ್ ಹಾಕೋಬೇಕು. ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಯಾವ್ದಿಷ್ಟ ಹೇಳು, ನಿಮ್ಮ ಮಾಮಿ ಮಾಡೋದು ನಿಂಗೆ? ನಮ್ಮಮ್ಮ ಮಾಡೋದು ಇದೇ ಇಷ್ಟ ನಂಗೆ. ಮಟನ್ ಒಂದ್ ಹೇಳಬೇಕು ಅಂದ್ರೆ ಯಾವ್ದು ಹೇಳು ಡೂಡಾ? ಟಾಪ್ ಅಲ್ಲಿರೋದು. ಒಂದು ಅಂದ್ರೆ ಇದೆ. ಎರಡಂದ್ರೆ ಮಟನ್ ಸಾರು, ಚಿಕನ್. ಇದು ನಾನು ಜಾಸ್ತಿ ರೈಸ್ ಎಲ್ಲ ಬಿರಿಯಾನಿ ಇಷ್ಟ. ಬಟ್ ಇಲ್ಲಿ ಎಲ್ರಿಗೂ ಮುದ್ದೆ ಸಾರು. ಯಾವಾಗ ಮುದ್ದೆ ಸಾರು ನೋಡೋದು ತಲೆ. ಸೊ ಇವಾಗ ಉಪ್ಪು ಹಾಕ್ತಾ ಇದಾರೆ. ಟೇಸ್ಟ್ಗೆ ಜಾಸ್ತಿ ಏನಿರಲ್ಲ, ಕೂಗ್ಸ್ಬಿಡೋದು ಅಷ್ಟೇ ಅಲ್ಲ. ಕೋಳಿದು ಒಂದ್ ಕೋಳಿ ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ 1 kg ಬರುತ್ತೆ ಅಷ್ಟೇ. ಹೆಣ್ಕೋಳಿನ ದುಡಿ 1,300 ಐತಲ್ಲಿ. ದೊಡ್ಡ ಕೋಳಿ ಹಾಕ್ತಿರೋದು ಚೆನ್ನಾಗಿರೋದಕ್ಕೆ 1 kg 600 ಗ್ರಾಮ್. 600 ಅಲ್ಲ ದುಡಿ, 300. ಅಲ್ಲಮ್ಮ, 1 kg 600 ಗ್ರಾಮ್. ಕ್ಲೀನ್ ಮಾಡಕ್ ಮುಂಚೆ 600, ಕ್ಲೀನ್ ಮಾಡದ್ಮೇಲೆ 300. ಓಕೆ, 300 ಗ್ರಾಮ್ ಹೋಯ್ತು. ಓಕೆ, ಇನ್ನ ಕಡಿಮೆ ತಗೊಂಡ್ರೆ ಅದ್ರಲ್ಲಿ ಮೀಟೇ ಇರಲ್ಲ, ಬರೀ ಬೋನ್ಸೇ ಇರುತ್ತೆ. ಇದು ಎಲ್ಲ ತಟ್ಟೆಗೆ ಕೊಂಡ್ಲ ಇಲ್ಲ ಜಾರ್ಗೆ ಹಾಕೊಂಡ್ಲ? ಜಾರ್ಗೆ ಹಾಕಿ ಹಂಗೆ ತೋರ್ಸೋಣ. ಹಾಕೋದನ್ನ ಹೇಳ್ತೀನಿ.
ಸೊ ಗಾಯ್ಸ್ ಇವಾಗ ನಾವು ಚಿಕನ್ ಹಾಕಿದ್ವಲ್ಲ ನೋಡಿ ಹೇಗೆ ಕುದೀತಾ ಇದೆ. ನೀರ್ ಬಿಟ್ಟಿದೆ. ಬಿಟ್ಟಿದೆ. ಸುವಾಸಕ್ಕೆ ತಡೆಯಕ್ ಆಗ್ತಾ ಇಲ್ಲ ಏನು ತಿನ್ನಕ್ಕೆ. ಅದು ಸಪ್ರೇಟ್ ರುಬ್ಕೊಳ್ಳೋದು, ಇದು ಸಪ್ರೇಟ್. ಓಕೆ ಸ್ಟಾರ್ಟ್ ಮಾಡಿ ರಾಹುಲ್. ಇದು ಈರುಳ್ಳಿ ಬೇಯಿಸ್ಕೊಂಡಿರೋದು, ಇದು ಈರುಳ್ಳಿ ಬೇಯಿಸ್ಕೊಂಡಿರೋದು. ನೀರ್ ಹಾಕಿದಿರಲ್ಲ, ಸೊ ನೀರ್ ಹಾಕಿದಾರೆ. ಆಮೇಲೆ ನೆಕ್ಸ್ಟ್ ಧನಿಯಾ ಪುಡಿ, ಧನಿಯಾ ಪೌಡರು, ಕೊತ್ತಿಮೀರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು ಪುಡಿ, ಚಕ್ಕೆ ಲವಂಗ, ಸ್ವಲ್ಪ ಮೆಣಸು ಪುಡಿ. ಇದು ಸಪ್ರೇಟ್ ರುಬ್ಕೋಬೇಕಾ? ಇವಾಗ ಇದಕ್ಕೆ ಯಾವ್ದು ಹಾಕ್ತೀರಾ? ಇದಕ್ಕಿದೆ. ಇದ್ರಲ್ಲಿ ಏನಿದೆ ಅಂತ ಹೇಳಿಲ್ಲ ನೀನು. ಅಲ್ಲ ಅದು ಇದನ್ನ ತೋರ್ಸಮ್ಮ, ಇದನ್ನ ಇದಕ್ಕೆ ಹಾಕೋತೀನಿ ಅಂತ. ಅದು ಫಸ್ಟ್ ರುಬ್ಕೋತಾರಂತೆ. ಇದು ಫಸ್ಟ್ ಹಾಕ್ಬಿಡ್ಬೇಕು ಅದಕ್ಕೆ. ಇವಾಗ ಹಾಕಿ ಸಪ್ರೇಟ್ ಆಗಿ ಇದನ್ನ ರುಬ್ಬೇಕಾ? ನೋಡ್ಕೊಂಡ ಕೂಡ. ಸೊ ಇದನ್ನ ರುಬ್ಬೋಣ. ಸೊ ಚಿಕನ್ ಬೇಯ್ತಾ ಇರೋದಕ್ಕೆ ಇವಾಗ ಫಸ್ಟ್ ಮಸಾಲ ಹಾಕೊಳ್ಳೋದು, ರುಬ್ಬಿರೋದು. ಈರುಳ್ಳಿ ಬಿಟ್ಟು ಏನೆಲ್ಲ ಹಸಿದು. ಪುದೀನ ಹಾಕಿಲ್ಲ ನೀವು? ಇದಕ್ಕೆ ಹಾಕಲ್ಲ. ಹಾಕಲ್ಲ, ಪುದೀನ ಇಲ್ಲ. ಈ ತರ ನಾನು ಉಲ್ಟಾ ಇವತ್ತು ಅಲ್ಲಾಡ್ಸಿಲ್ಲ. ಯಾಕೆ? ಏನೋ ನಂಗೆ ಗೊತ್ತೂ ಇಲ್ಲ ಹಂಗೆ ಉಲ್ಟಾ ಅಲ್ಲಾಡ್ಸ್ಬೋದು ಅಂತ. ಡೂಡ ನೀನು ಸೌಟಲ್ಲಿ ಉಲ್ಟಾ ಅಲ್ಲಾಡ್ಸ್ತೀಯ ಡೂಡ? ನಿಮ್ಗೆ ಗೊತ್ತಲ್ವಾ? ಅದು ಹಂಗೆ ಅಳ್ಳಾಡ್ಸ್ದಾಗ ಹಿಡ್ಕೊಳ್ಳೋ ಥರ ಇರಲ್ಲ, ಅದು ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಅದೇ. ಓಕೆ ಕುದೀತಾ ಇದೆ. ಇವಾಗ ಇನ್ನೊಂದು ಮಿಕ್ಸ್ಚರು ಮಾಡ್ಕೋಬೇಕು. ಸಾರಿ, ಇನ್ನೊಂದು ಮಿಕ್ಸಿ ಮಾಡ್ಕೋಬೇಕು. ಸೊ ಗೋಡಂಬಿ, ಎರಡನೇದಕ್ಕೆ ಗಸಗಸೆ, ಆಮೇಲೆ ಇದು ಒಣಗಿರೋ ಕೊಬ್ಬರಿ ಅಲ್ವಾ? ಮಾಮೂಲಿ ಕೊಬ್ಬರಿನೇ, ಫ್ರಿಡ್ಜಲ್ಲಿ ಇಕ್ಕಿದ್ನಲ್ಲ. ಓಕೆ, ಇದು ಮಾಮೂಲಿ ಕೊಬ್ಬರಿನೇ. ಇದೇನು? ಓ ಅಕ್ಕಿ. ಇದು ಹೊಸದು ನನಗೆ. ನೀವೆಲ್ಲದಕ್ಕೂ ಅಕ್ಕಿ ಹಾಕ್ತೀರಾ? ಇದಕ್ಕೆ ಮಾತ್ರನಾ? ಇದಕ್ಕೆ ಮಾತ್ರ. ಓಕೆ, ಇದು ಅಕ್ಕಿ ಹಾಕ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಸೋನಾ ಮಸೂರಿ, ಬಾಸ್ಮತಿ ಹಾಕ್ಬೇಕತ್ತಾರ ಅಥವಾ ಯಾವ ಅಕ್ಕಿನೂ ಪರವಾಗಿಲ್ಲ? ಯಾವುದಾದ್ರೂ ಪರವಾಗಿಲ್ಲ. ಓಕೆ, ಯಾವುದಾದ್ರೂ ಪರವಾಗಿಲ್ಲ ಅಂತೆ. ಇವಾಗ ಇದು ಏನು ಖಾರದ ಪುಡಿ. ಸೊ ಇವಾಗ ಇದನ್ನ ಹಾಕಿ ಮತ್ತೆ ರುಬ್ಕೊಳ್ಳೋಣ. ಸೊ ಇವಾಗ ಇಟ್ಸ್ ಟೈಮ್ ಫಾರ್ ಸೆಕೆಂಡ್ ಮಿಕ್ಸರ್. ಎರಡನೇದು ಗ್ರೀನ್ ಕಲರ್ ಮಸಾಲ, ಒಂದು ಗ್ರೀನು ರೆಡ್. ಗ್ರೀನ್ ಚಟ್ನಿ, ರೆಡ್ ಚಟ್ನಿ. ಎರಡೆರಡು ಒಟ್ಟಿಗೆ ರುಬ್ಬಿದ್ರೆ ಏನಾಗುತ್ತೆ? ಅವತ್ತಿಂದ ಅದು ಅಭ್ಯಾಸ ಇಲ್ಲ. ಹೌದಲ್ವಾ? ಒಟ್ಟಿಗೆ ರುಬ್ಬಿದ್ರು ಸಾರಿಗೆ ಹಾಕೋದು ಅಂದ್ರೆ ಟೇಸ್ಟ್ ಬೇರೆ ಆಗುತ್ತೆ ರೂಢ. ಅದು ಹೆಂಗೆ? ನೀನು ಒಂದ್ ಹಾಕಿಲ್ಲ ಅಂದ್ರೂ ಸಾರು ಎಲ್ಲ ಟೇಸ್ಟ್ ಆಗೇ ಆಗುತ್ತೆ ಅಲ್ಲ. ಇವಾಗ ಅವ್ರು ಮಾಡ್ದಂಗೆ ನಾವು ಮಾಡಿದ್ರೆ ಹಿಂಗ್ ಬರಲ್ಲ ಟೇಸ್ಟ್. ಅದಂಗೆ. ಅದು ಹಿಂಗೆ ಅಂದ್ರೆ ಫಸ್ಟ್ ಗ್ರೀನ್ ಕಲರ್ ಚೆನ್ನಾಗಿ ಒಂದ್ ಸ್ವಲ್ಪ ಬೇಯಬೇಕು. ಧನಿಯಾ ಪುಡಿ ಅದೆಲ್ಲ ಹಾಕಿರ್ತೀವಲ್ಲ, ಅವಾಗ ಅದು ಬೆಂದಾದ್ಮೇಲೆ ಇದನ್ನ ಲಾಸ್ಟಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಕ್ಲೀನಾಗಿ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಗದಾಗಿ ಬರುತ್ತೆ. ಇಲ್ಲ ಅಂದ್ರೆ ಅದೇ ಇದೆಲ್ಲ ಸುರುಬ್ಬಿಟ್ರೆ ಅದೇ ಬೇರೆ ಟೇಸ್ಟ್ ಬರುತ್ತೆ, ಚೆನ್ನಾಗಿರಲ್ಲ. ಅದೇನದು? ಬಿಸಿನೀರು. ಅದು ಕ್ಲೀನಾಗಿ ಇದಾಗಿರುತ್ತಲ್ಲ, ಬೆಂದಿರುತ್ತಲ್ಲ. ತಣ್ಣೀರು ಇದ್ಬಿಟ್ರೆ ತಣ್ಣಗಾಗ್ಬಿಟ್ರೆ ಬೇಯಲ್ಲ ಅದು. ವಾವ್, ಚಿಕನ್ ಬೇಯಲ್ಲ. ಚಿಕನ್ ತಣ್ಣಗಾಗೋಗುತ್ತೆ ಬಿಸಿಯಿಂದ. ತಣ್ಣಗಾಗ್ಬಿಟ್ಟಾದ್ಮೇಲೆ ಅದು ಎಷ್ಟು ಬೆಂದ್ರು ಬೇಯಲ್ಲ, ಬೆಂದಿ ರಬ್ಬರ್ ತರ ಇರುತ್ತೆ. ಹೊಸದಿದು. ಓಕೆ ಓಕೆ, ಎಲ್ಲ ನಿನಗೆ ಹೊಸದೇ. ಯಾವ್ದು ಹಳೇದು? ನಮ್ಮ ಮನೇದು ನಿನ್ಗೆಲ್ಲ ಹೊಸದೇ. ಎಸ್, ನಿಮ್ಮ ಮನೇದು ನಿನ್ಗೆ ಹಳೇದು ಅಲ್ವಾ? ಮೊಟ್ಟೆಗಳು ಆ ಕಡೆ ಇದೆ, ತೋರಿಸ್ತೇನೆ. ಮೊಟ್ಟೆಗಳು ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಸಾರಿಗೆ, ಕನ್ಸಿಸ್ಟೆನ್ಸಿ. ಸೊ ಇವಾಗ ತೊಳೆದಿದ್ಯಾ? ತೊಳೆದಿಟ್ಟೈತೆ. ಚಿಕನ್ ಇದೆಲ್ಲ ತೊಳಿತು ಕಣ ಅವಾಗಲೇ. ಹಾಕ್ಲಮ್ಮ? ಹಾಂ ಓಕೆ, ಹಾಕಿ. ಗುಂಡ್ಗೆಕಾಯಿ, ಲಿವರ್, ಅದು ಲಿವರು. ಮೊಟ್ಟೆ, ಮೊಟ್ಟೆ ಸರ, ಮೊಟ್ಟೆ ಸಾರ, ಮೊಟ್ಟೆಗಳು. ಈ ಮೊಟ್ಟೆಗಳು ಕಡಿಮೆನಾ ಅಥವಾ ಏನ್ ದೂಡ? ಒಂದೊಂದು ಕೋಳಿಯಲ್ಲಿ ಜಾಸ್ತಿ ಬರುತ್ತಾ? ಇಲ್ಲ, ಅಷ್ಟೇ. ಇಷ್ಟೇ. ಅದು ಅಕಸ್ಮಾತ್ ಮೊಟ್ಟೆ ಇಡ್ತಾ ಇದ್ರೆ
ಮೊಟ್ಟೆ ಇಡ್ತಾ ಇದ್ರೆ ಕಡಿಮೆ. ಅಲ್ಲ ಇವೆಲ್ಲ ಕಡಿಮೆ ಬರುತ್ತೆ. ಏನು ಇಷ್ಟೊಂದು ನೀರ್ ಹಾಕ್ಬಿಟ್ಟೆ 3 ದಿವಸ ಬೇಡವಾ ನಿನಗೆ 3 ಟೈಮ್? ಹಂಗಲ್ಲ, ಇದು ಇದು ಜಾಸ್ತಿ ಕೂಗಿಸ್ಬೇಕು ಮಗ್ನೆ. ಜಾಸ್ತಿ ಕೂಗಿಸ್ದಾಗ ತೆಳ್ಳಗ ಗಟ್ಟಿಗಾಗುತ್ತೆ. ಆಮೇಲೆ ಸಾರ್ ತೋರಿಸ್ತೀವಲ್ಲ ಇರು. ನೀನ್ ಹೊಟ್ಟೆ ತುಂಬಿಸ್ಬೇಕಲ್ಲಪ್ಪ. ನೋಡಿಗ ಹಿಂಗಿರ್ಬೇಕು ಸಾಂಬಾರು ತೆಳ್ಳ. ಇನ್ನೊಂದ್ಸಲ ತೋರಿಸಿ. ಆಮೇಲೆ ಗಟ್ಟಿಗಾಗುತ್ತಾ? ಸರಿ ನೋಡೋಣ. ಇವಾಗ ಇಷ್ಟು ತೆಳ್ಳಗಿದೆ, ಆಮೇಲೆ ನೋಡೋಣ. ಓಕೆನಾ? ಸಾರಿ ಗಾಯ್ಸ್, ಅದು ಉಪ್ಪು ಮತ್ತೆ ಹಾಕಿದ್ರು ಬಿಕಾಸ್ ತೋರ್ಸಕ್ ಆಗ್ಲಿಲ್ಲ. ಸುಹಾಸ್ಗೆ ಕಾಲ್ ಬಂತು ಅಂತ. ಇವಾಗ ಟೊಮ್ಯಾಟೊನ ಹಸಿದು 2 ಸುಮ್ನೆ ಹಂಗ್ 4 ಕಟ್ ಮಾಡಿ ಹಾಕ್ತಾ ಇದಾರೆ ಅಷ್ಟೇ. ಮುಚ್ಚೋದು. ಅದ ಆಮೇಲೆ ಏನಾದ್ರು ಬೆಂದ ಮೇಲೆ ಹಿಂಗ್ ಮಾಡ್ತೀರಾ? ಬೆಂದ್ಮೇಲೆ ಹಿಂಗ್ ಮಾಡ್ತಾರೆ. ಹಿಂಗ್ ಮಾಡ್ತೀರಾ ಅಂತೆ. ಬೆಂದ್ಮೇಲೆ ಅದೇನು ಹಿಂಗ್ ಮಾಡ್ತೀರಾ ಅಂತೆ. ಝೂಮ್ ಅಲ್ಲಿ ಬತ್ತೆ. ಯಾಕೆ ಕಾಣಿಸ್ತಾ ಇಲ್ಲ? ಅರ್ಧ ಕಾಣಿಸ್ತಾ ಇರ್ತೀನಿ ಮುಖ ಅನ್ಕೊಂತ ಇದೀನಿ. ಒಂದಲ್ಲಿ ಮಾಡ್ತೀರಾ? ಆಯ್ತು ಅದು. ಸೊ ನಮ್ ಸಾರ ಆಯ್ತು. ಎಷ್ಟು ಕೂಗ್ಸ್ತೀರಾ ಹೇಳಿ? 5 ಸಾಕಾ? ಅಂದೆ ಇಷ್ಟೊತ್ತು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೈತಲ್ಲ. ಜಾಸ್ತಿ ಅಂದ್ರೇನೆ 5 7 ಅನ್ಕೋ. 7 ಕೂಗ್ಸೋಣ ಜಾಸ್ತಿ. ಓಕೆ, ಸೊ ಅದು 7 ಕೂಗಿದ್ಮೇಲೆ ಬರ್ತೀವಿ. ನಮ್ಮಪ್ಪ ಅಮ್ಮ ಪಾಪ ನಿಂತ್ಕೊಂಡು ಮಾತಾಡೋದು ಸರಿ ಆಡ್ಬೇಡ. ನಮ್ಮಪ್ಪ ಅಮ್ಮ ಬಡಿಲಿ. ನಮ್ಮಪ್ಪ ಅಮ್ಮ ಯಾವಾಗ ಹಾಸಿಗೆ ಮಾಡಿಸಿದ್ದು ಅಂತಂದ್ರೆ ಈ ಮನೆ ಕಟ್ಟಿಸಿದಾಗ ಅದೇ ಹಾಸಿಗೆನ ಪ್ರತಿ ವರ್ಷ ರಿನ್ಯೂ ಮಾಡಿಸೋರು. ಅಂದ್ರೆ ಹಾಸಿಗೆ ಮಾಡಿಸೋರ್ನ ಕರೆಸಿ ತೆಗೆದು ಅದನ್ನೆಲ್ಲ ಕಡ್ಡಿಲಿ ಹಿಂಗ್ ಹೊಡೆದು ಅದು ಮರ ಅಲ್ಲ, ಅದು ಹಾಸಿಗೆ ಅಲ್ಲ, ಅದು ಕಲ್ಲಿದ್ದಂಗೆ ಇರ್ತಾ ಇತ್ತು. ಅದಕ್ಕೆ ಅವ್ರಿಗೋಸ್ಕರ ಇವತ್ತು ನಾನು ಮೋನ ಸೇರಿ ಒಂದು ಗಿಫ್ಟ್ ತರಿಸಿದೀವಿ. ಸೊ ಅದನ್ನೀಗ ಅನ್ಬಾಕ್ಸ್ ಮಾಡೋಣ. ನಿನ್ ಕೈಲಿ ಎತ್ತಕ್ಕಾಗುತ್ತಾ ದುಡೋದು? ಅವರಿಗೆ ಸೊಂಟ ನೋವು ಬಂದಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸೊಂಟಕ್ಕೆ ಹೆಲ್ಪ್ ಆಗಲಿ ಅಂತ ಫ್ಲೋ ಮ್ಯಾಟ್ರೆಸ್ ಅವರ ಆರ್ಥೋ ಮ್ಯಾಟ್ರೆಸ್ನ ತರಿಸಿದ್ದೀನಿ. ಸೊ ಇದೇನು ಮಾಡುತ್ತೆ ಅಂದರೆ, ಈಗ ನಮ್ಮ ಪೇರೆಂಟ್ಸಿಗೆಲ್ಲ ಮತ್ತು ಏಜ್ ಆಗಿರೋರಿಗೆಲ್ಲ ಬ್ಯಾಕ್ ಪೇನ್ ಇರುತ್ತೆ ಅಲ್ಲ, ಸೊ ಇದ್ರ ಮೇಲೆ ಮಲ್ಕೊಂಡ್ರೆ ಅವ್ರ ಸ್ಪೈನ್ದು ನ್ಯಾಚುರಲ್ ಶೇಪ್ ಏನು ಎಸ್ ಶೇಪ್ ಇದೆ ಅಲ್ಲ, ಅದನ್ನ ಇದು ಮೇಂಟೈನ್ ಮಾಡುತ್ತೆ. ಸೊ ಇದ್ರದ್ದು ಸ್ಪೆಷಾಲಿಟಿ ಅದೇ. ಸೊ ಇದ್ರ ಹೆಸರು ಬಂದು ಆರ್ಥೋ ಮ್ಯಾಟ್ರೆಸ್, ಫ್ಲೋ ಮ್ಯಾಟ್ರೆಸ್ ಅವ್ರದ್ದು. ಸೊ ಇದನ್ನ ಈಗ ಓಪನ್ ಮಾಡೋಣ. ಸಖತ್ತಾಗಿದೆ ಪ್ಯಾಕೇಜು. ಸೊ ಈಗ ಇದನ್ನ ಓಪನ್ ಮಾಡೋಣ. ಸೊ ಇದು ಮೆಷರ್ಮೆಂಟ್ ಈ ಹಾಸಿಗೆದು 75 into 72 into 8 ಥಿಕ್ನೆಸ್ದು. ಈಗ ಇದನ್ನ ಹೀಗೆ ಮಾಡು ದುಡ. ಹೀಗೆ ಹಿಂಗ್ ತಿರ್ಗ್ಸೋಣ. ಅವಾಗ ಉದ್ದ ಬರುತ್ತೆ. ಈಗ ಅನ್ಬಾಕ್ಸ್ ಆಯ್ತು, ಮಲ್ಗಾನ. ಎದೋಳ ಸಾಕು ಮೇಲೆ ನಿನ್ಗೆಲ್ಲ ತಂದಿರೋದು. ಕರೆಕ್ಟ್. ನಮ್ಮ ಅಪ್ಪ ಅಮ್ಮನ ಕರ್ಸೋಣ, ಅವ್ರನ್ನ ಮಲ್ಗ್ಸೋಣ. ಬಾಮ್ಮ ಇಲ್ಲಿ, ಬಾ ಇಲ್ಲಿ. ಕುಳ್ಳ ಬಾಡಿ ಇಲ್ಲಿ. ಈರಮ್ಮ ತರ್ತಾ ಇದೀನಿ ಅದನ್ನು. ತಗೋ ಹಾಕೊಳ್ಳಿ. ಫ್ಲೋ ಮ್ಯಾಟ್ರೆಸ್ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಎಲ್ಲ ಕವರ್ಸು ಆಲೋವೆರಾ ಜೆಲ್ ಇಂಡ್ಯೂಸ್ಡು. ಸೊ ಇದರಿಂದ ನಮ್ಮಪ್ಪ ಅಮ್ಮಂದು ಸ್ಕಿನ್ ಹೈಡ್ರೇಟೆಡ್ ಆಗಿರುತ್ತೆ ಆ್ಯಂಡ್ ಯೂತ್ಫುಲ್ ಆಗಿ ಕಾಣಿಸ್ತಾರೆ. ನಿನ್ನಂಗೆ ಕಪ್ಪಗಾಗಲ್ಲ. ಸೊ ಆರಾಮಾಗಿದೆ ಇದು. ನಾನು ಅಲ್ಲಾಡ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ಅಲ್ಲಾಡ್ತಾನೆ ಇಲ್ಲ. ಹೌದು, ಅದು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಸೊ ಇವಾಗ ಇನ್ನೊಂದು ಟೆಸ್ಟ್ ಏನು ಅಂದರೆ, ಇದನ್ನ ಇಲ್ಲಿ ಇಟ್ಟು ಹಿಂಗೆ ಏನು ಮಾಡಿದ್ರು ಅಲ್ಲಾಡಲ್ಲ. ಸೊ ಹಂಗೆ ಗ್ಲಾಸಲ್ಲಿ ನೀರು ಬೇಕು ಅಂದ್ರೆ ಆ ಗ್ಲಾಸಲ್ಲಿ ಇಟ್ಟು ಮಲ್ಕೋಬಹುದು. ಮತ್ತೆ ನೈಟ್ ಕುಡಿಯೋಕ್ಕೆ ಹಿಂಗೆ ಕುಡಿದು
ಹಿಂಗಿಟ್ಟು ಹಿಂಗೆ ಮಲ್ಕೊಂಡು ಹಿಂಗೆ 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 ಎಲ್ಲ ಹೊಡೆದಾಡಿದ್ರೆ ನೀರು ಚೆಲ್ಲಿರಲ್ಲ ಬೆಳಗ್ಗೆವರೆಗೂ. ಚೆನ್ನಾಗಿದ್ಯಾ? ಕ್ರೇಜಿನಾ? ಸೂಪರ್. ಓಕೆ, ಇವಾಗ ಇದಕ್ಕೊಂದು ಪ್ರೊಟೆಕ್ಟರ್ ಹಾಕೋಣ. ಆ ಪ್ರೊಟೆಕ್ಟರ್ ಕೂಡ ಆಲೋವೆರಾ ಜೆಲ್ ಇನ್ಫ್ಯೂಸ್ಡ್. ಹಾಗೆ ಹೇಳ್ದಂಗೆ ನಮ್ಮ ಅಪ್ಪ ಅಮ್ಮನ ಯೂತ್ ಮಾಡಾಕ್ತಾ ಇದ್ದೀನಿ ನಿನಗಿಂತ. ಸೊ ಈಗ ಇದೇ ಬೆಡ್ಗೆ ಅದೇ ಮೆಷರ್ಮೆಂಟ್ದು ಒಂದು ಪ್ರೊಟೆಕ್ಟರ್ ಹಾಕೋಣ. ಇದು ಕೂಡ ಆಲೋವೆರಾ ಇನ್ಫ್ಯೂಸ್ಡ್ ಪ್ರೊಟೆಕ್ಟರ್. ಮಾತಾಡ ನೀನು. ಓ, ನೀವು ಮಾತಾಡಕ್ಕೆ ಅವ್ನು ಮಾತಾಡಲ್ಲ, ಅವನ ಬಗ್ಗೆ ನೀವು ಮಾತಾಡಿ. ಓ, ಇವನ್ ಬಗ್ಗೆ ಮಾತಾಡ, ನಿನ್ ಬಗ್ಗೆ ಮಾತಾಡ್ಬೇಕಾ ಆಸ್ಕೆ ಬಗ್ಗೆ ಮಾತಾಡ? ಯಾವ್ದು ಹೇಳಿ ಕರೆಕ್ಟಾಗಿ. ನಾನು ಕೊಡ್ಸಿರೋ ಆಸ್ಕೆ ಬಗ್ಗೆ ಮಾತಾಡಿ. ಏಯ್ ಸಖತ್ತಾಗೈತೆ ಮಗನೆ. ಯಾವಾಗ್ಲೂ ಬರೀ ಕಲ್ ಮೇಲೆ ಮಲ್ಕೊಂತ ಇದ್ವಿ. ಅದು ಬೇರೆ ಚಿಕ್ಕದು ಮಂಚ ಬೇರೆ ಸೆಟ್ ಆಗ್ತಿರ್ಲಿಲ್ಲ, ಇಬ್ಬರಿಗೂ ಸಾಕಾಗ್ತಿರ್ಲಿಲ್ಲ. ಈ ಸಖತ್ತಾಗೈತೆ ಮಗನೆ. ಐ ಲವ್ ಯು ಮಗನೆ. ನೀವು ನಮ್ಮಪ್ಪ ಮಾತಾಡಲ್ಲ ಬಿಡ, ನಮ್ಮಪ್ಪ ನಾಚಿಕೆ ಮಾತಾಡಕ್ಕೆ. ಥಮ್ಸಪ್ ಹೋಗ್ಲಿ, ಥಮ್ಸಪ್ ಥಮ್ಸಪ್ ಮಾತಾಡ್ರಿ. ಓಕೆ, ಆಸ್ಕೆ ಬಗ್ಗೆ ಮಾತಾಡು. ನನ್ನ ಮಗ ಆಸ್ಕೆ ಕೊಡಿಸಿದ್ದಾನೆ, ಭಾಳ ಸಂತೋಷ ಆಯಿತು. ಹಿಂಗೆ ದೇವರು ಹಿಂಗೆ ಆರ್ಥಿಕವಾಗಿ ಬೆಳೀಲಿ ಅಂದ್ಬಿಟ್ಟು ನಾನು ಆಶೀರ್ವಾದ ಮಾಡ್ತೀನಿ. ಹೋಗಿ ದಯ ಹೊಡೀರಿ. ಸೂಪರಪ್ಪ. ಇಲ್ಲಿ ಗಮ್ಮಂತಿತ್ತೆ. ಆಲೋವೆರಾ ಜೆಲ್ ಸಖತ್ತಾಯ್ತಮ್ಮ. ಸೂಪರ್. ಮತ್ತೆ ನಿಮ್ಗೆ ಇಷ್ಟ ಆದ್ರೆ ಇಬ್ಬರಿಗೂ ಒಳ್ಳೇದಾಗ್ಲಿ. ಆ ಹಾಸಿಗೆ ಮೇಲೆ ಇಬ್ರು ಮಲಗಿರೋರ್ಗು ಒಳ್ಳೇದಾಗ್ಲಿ. ಚೆನ್ನಾಗೈತೆ, ಸಖತ್ತಾಗೈತೆ. ಇನ್ಮೇಲೆ 24 ಅವರ್ ನಿದ್ದೆ ಮಾಡ್ತಿದ್ದೆ, ಇನ್ನು ಎಷ್ಟು ನಿದ್ದೆ ಮಾಡ್ತೀನೋ ಗೊತ್ತಿಲ್ಲ. ಗೋ ವಿತ್ ಫ್ಲೋ. ಸೊ ಆಯ್ತು. ಓಯ್ ಹೌದು, ಎಷ್ಟು ಕಡಿಮೆ ಆಗೋಗಿತ್ತು ನೋಡ್ಬಿಡ ಸಾರು. ನೋಡೋಣ ಗಟ್ಟಿಗಾಗೈತಾ ಅಂತ. ನಿಮ್ಮಮ್ಮ ಹಿಂಗೆಲ್ಲ ಬೈದ್ಲು ಕಣೋ, ಅಕ್ಕಿ ಇಕ್ಕಿದಕ್ಕೆ ಅಂದಲ್ಲ, ಅದಕ್ಕೆ ಇವಾಗ ಇಕ್ಕಿದೆ. ಅಕ್ಕಿ ಇಕ್ಕಿದಕ್ಕೆ ಅಕ್ಕಿಗೆ ನೀರು ಹಾಕಿಟ್ಟಿಲ್ಲ ಅಂತ ರೀಲ್ ಹೇಳ್ತಾರ ನಮ್ಮಮ್ಮ. ಓಕೆ, ಅದಕ್ಕೆ ಇವಾಗ ಸರಿಯಾಗಿ ಮಾಡ್ಲಿಲ್ಲ ಅಂತ ಬಿಸಿ ಇಕ್ಬಿಟ್ರು ಮತ್ತೆ ಅನ್ನೋದು. ನೋಡಪ್ಪ, ಗಟ್ಟಿ ಆಗಿಲ್ವಪ್ಪ? ನೋಡ, ಆಗಿದೆ. ಅಷ್ಟೇ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಂಗೆ ಕಿತ್ತಿ ಹಾಕ್ತೀನಿ. ಹಾಕಿ ಆ ಬಿಸಿಗೆ ಹಂಗೆ ಬೇಕು ಮುಡ್ತೈತೆ ನಾಲ್ಕು. ಟೊಮ್ಯಾಟೊ ಎಲ್ಲಿ ಆಗೋಗಿರುತ್ತೆ ಒಳಗಡೆ, ಕದ್ರೋಗಿರುತ್ತಾ ಅದು? ಎಲ್ಲೂ ಕಾಣಿಸ್ತಾನೆ ಇಲ್ಲ. 4 ಕೋಳು ಮಾಡಾಕಿದ್ನಲ್ಲ, ಕೂಗ್ತಿತ್ತಲ್ಲ. ನೋಡಪ್ಪ ಸಾರು. ನೈಸ್. ಓಕೆ ಓಕೆ, ಊಟ ಕೂತ್ಕೊಳ್ಳೋಕೆ ಮುಂಚೆ ನಿಮಗೆಲ್ಲ ಏನೋ ತೋರಿಸ್ಬೇಕು, ಬನ್ನಿ. ಎಲ್ಲಿ ಅಮ್ಮ? ಎಲ್ಲಿ ಅಮ್ಮ? ಓ, ಇಲ್ಲೈತೆ. ಇದೇ ನೋಡಿ ಅಮ್ಮ. ನಿಮಗೆ ಒಂದಷ್ಟು ವ್ಲಾಗ್ಸ್ ಹಿಂದೆಗಡೆ 4 ಮರಿ ತೋರಿಸಿದ್ವಲ್ಲ, ಅದ್ರಲ್ಲಿ ಇದು ಒಂದು 2 ನಾಯಿ ಮರಿ ಪಾಪ ಸತ್ತೋಯ್ತು. ಒಂದು ವಯಸ್ಸಾಗಿ ಸತ್ತೋಯ್ತು ಪಾಪ, ಇನ್ನೊಂದು ವಿಷ ಏನೋ ತಿಂದು ಸತ್ತೋಯ್ತು ಪಾಪ. ಈಗ ಇದು ಮರಿ ಹಾಕಿದೆ. 3 ಮರಿ ಎತ್ಕೋ. ಒಂದು ಡೂಡಿ. ಏಯ್, ಎರಡೇ ಐತೆ. ಡುಮ್ಮಿನ ಎತ್ಕೋ, ಡುಮ್ಮಿನ. ಇದು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದ. ಓ, ಬಂತು ಅದು, ಹುಷಾರು. ಏಯ್, ಎರಡೇ ಐತೆ. ಹೌದಾ? ಹೌದಾ? ಇನ್ನೊಂದು ಮರಿಯಲ್ಲಿ 3 ಅಲ್ವಾ? ಬೆಳಗ್ಗೆ ಎಲ್ಲ 3 ಇತ್ತು. ಏಯ್, ಇಲ್ಲಿ ಮರಿ ಇನ್ನೊಂದು. ಇಲ್ಲ, ಡುಮ್ಮಿ ಐತೆ. ಇಲ್ಲ, ಗಂಡ ಐತೆ. ತೋರ್ಸು, ಇಲ್ಲಿ ತೋರ್ಸು. 3 ಮರಿ ಇತ್ತು, ಎರಡೇ ಆಗೋಗೈತೆ. ಬೆಳಗ್ಗೆ ಎಲ್ಲ 3 ಇತ್ತು. ತೋರ್ಸು ಈ ಕಡೆ ಮರಿನಾ. ಇಲ್ಲಿ ಮೇಲಕ್ಕೆ ಬಂದ್ ಮಲಗೈತೆ. ಇರಲ್ಲ ಪಕ್ಕದಾಗವೆ. 1 ಗಂಡು 2 ಹೆಣ್ಣು. ಇದು ಡುಮ್ಮಿ. ಹಾಲೆಲ್ಲ ಇದೆ ಕುಡಿಯೋದು. ಹುಷಾರು. ನೋಡಿ 3
3 ಮಕ್ಕಳು. ಚೆನ್ನಾಗೈತೆ ಅಮ್ಮ. ಮಲಗ್ಸು, ಹುಷಾರಾಗಿ ಮಲಗಿಸ್ಬಿಡು ರೂಢ. ಇಲ್ಲಿ ಮೇಲೆ ಮಲಗ್ಸಕ್ಕೆ ಬೇಡ ಬೇಡ ರೂಢಿ, ಒಳಗೆ ಮಲಗ್ಸು. ಸರಿ, ನಿನ್ನ ಮಕ್ಳನ್ನ ಬಿಟ್ಟಿದ್ದೀವಿ. ಸೊ ಸಾರಾಗಿದೆ, ಕುತ್ಕೊಂಡಿದ್ದೀವಿ ತಿನ್ನಕ್ಕೆ. ಇಟ್ಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ. ತಿನ್ನೋದು. ಖಾರ ಇದೆ. ತಿನ್ನೋಣ. ತಿಂದೇಳು ಕ್ರೇಜಿ ಖಾರ ತಾನೆ. ನಾವು ಖಾರ ಚೆನ್ನಾಗಿದೆ, ಟೇಸ್ಟ್ ಸಾಕಾಗಿದೆ. ನಾವು ಖಾರ ಜಾಸ್ತಿ ತಿನ್ನಲ್ಲ. ಬಂದೆ 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 ಬಂದಿದ್ದಾರೆ. ಕಾಣಿಸ್ತೀರ ಹೇಳ. ಏನ್ ಹೇಳಲೆ? ತಿಂತಾನೆ ಇದೆಯಾ? ಆಗ್ಲೇ ಹೇಳಿದ್ನಲ್ಲ ಚೆನ್ನಾಗೈತೆ ಅಂತ. ಅಲ್ಲ, ಇವಾಗ ಆಚೆ ಹೋಗಿ ಬಂದಲ್ಲ, ಇನ್ನೊಂದ್ಸಲ ಹೇಳು. ಆಚೆ ಹೋಗಿ ಬಂದಿದ ತಕ್ಷಣ ಟೇಸ್ಟ್ ಏನು ಚೇಂಜ್ ಆಗಿಲ್ಲ. ಹೋಗಕ್ಕೆ ಮುಂಚೆ ಹೆಂಗಿತ್ತು ಹಂಗೆ ಐತೆ, ಚೆನ್ನಾಗಿತ್ತು. ಸೊ ನಿಮಗೂ ನೀವು ಈ ಥರ ಏನಾದರೂ ಸಾರು ಮಾಡಿದ್ರೆ ಹೇಗೆ ಮಾಡ್ತೀರಾ, ಹೀಗೆ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಮಾಡ್ತೀರಾ ಕಮೆಂಟ್ಸಲ್ಲಿ ಹೇಳಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಮತ್ತೆ ಬೇಗ ಸಿಗ್ತೀವಿ. ಅಲ್ಲಿವರೆಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಮಾಡಿ. ಬಾಯ್ ಬಾಯ್. ಆಫ್ ಮಾಡು. ಓಡ್ತಾನೆ ಆಯ್ತದು.